ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಈ ಬ್ಲಾಗ್ ಸ್ಪೆಷಲ್ ಬ್ಲಾಗ್ ಆಗಿರುತ್ತಾ, ಏನಂದ್ರೆ ಟ್ರಾವೆಲ್ ಬ್ಲಾಗ್ ಆಗಿರುತ್ತಾ. ಸೊ ನಾನೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡಕತ್ತಿದ್ದೆ. ಏನ್ ಪ್ಯಾಕ್ ಮಾಡಕತ್ತೀನಿ, ಎಲ್ಲಿಗೆ ಪ್ಯಾಕ್ ಮಾಡಕತ್ತೀನಿ ಅಂತ ಅನ್ಕೊಂತಿರ್ಬೋದು. ಸೊ ನಾವು ತಿರುಪತಿಗೆ ಹೊಂಟಿವಿ. ಅಂದ್ರೆ ಹೋಗ್ಬೇಕಂತಿತ್ತು, ಬಟ್ ದೇವ್ರು ಯಾವಾಗ ಕರ್ಸ್ಕೊಂತಾನೆ ಅವಾಗ ಹೋಗಕ್ಕಾಗೋದು. ಸೊ ಹಂಗಾಗಿ ಇವಾಗ ಹೊಂಟಿವಿ ನಾವು. ಆಕ್ಚುಲಿ ನಾನು ಇವತ್ತು ಓಪನಿಂಗ್ ಹೋಗಿ ಬಂದಿದ್ದೆ. ಸೊ ಅದು ಆಲ್ರೆಡಿ ವ್ಲಾಗ್ ಬಂದಿರುತ್ತ. ಅದ ದಿನ ಶೂಟ್ ಮಾಡ್ತಿರೋದು, ಅಂದ್ರೆ ಅದ ದಿನ ಪ್ಯಾಕಿಂಗ್ ಮಾಡಕತ್ತೀನಿ ನಾನು. ನೆಕ್ಸ್ಟ್ ಡೇ ಶುಕ್ರವಾರ, ಇವತ್ತು ಗುರುವಾರ, ನೆಕ್ಸ್ಟ್ ಡೇ ನಾಳೆ ಶುಕ್ರವಾರ. ಸೊ ನಾಳೆ ನೈಟ್ ನಮ್ಗೆ ಟ್ರೈನ್ ಐತಿ ಉಡುಪಿಯಿಂದ ಬೆಂಗಳೂರು ಹೋಗಿ, ಅಲ್ಲಿಂದ ನೆಕ್ಸ್ಟ್ ನಾವು ಹೋಗುದು ಅಲ್ಲಿಗೆ. ಸೊ ಹೆಂಗಿರುತ್ತ ಈ ನನ್ನ ಜರ್ನಿ, ಏನ್ ಹೇಳ್ತಾರೆ, ತಿರುಪತಿ ತಿಮ್ಮಪ್ಪನ ದರ್ಶನದ ಜರ್ನಿ ನನ್ನ ಜೊತೆ ನೀವು ಜಾಯಿನ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್. ಯಾರು ಹೊಸದಾಗಿ ನೋಡ್ತಿದ್ರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್ ಗಾಯ್ಸ್, ಎಲ್ಲ ಹೊರಟು ರೆಡಿಯಾಗಿ ಆಗಿದೆ. ಬಟ್ ಇವಾಗ ಟ್ರೈನ್ ಇದೆ ಅಲ್ವಾ, ಸೊ ಅದ್ರದ್ದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿದೆ. ಅದು ಏನಂತ ಹೇಳಿದರೆ, ಇಲ್ಲಿಂದ ಬೆಂಗಳೂರು ರೀಚ್ ಆಗೋದು, ಬೆಂಗಳೂರಿಂದ ತಿರುಪತಿ ಹೋಗೋದು. ಇಲ್ಲಿಂದ ಅದು 7:15ಗೆ ರೀಚ್ ಆಗುತ್ತೆ. ಅಲ್ಲಿ 7:40ಗೆ ಟ್ರೈನ್ ಬರುತ್ತೆ ಅದು. ಬಟ್ ಅದು ಟ್ರೈನ್ ನಮಗೆ ಸಿಗುತ್ತೆ ಗೊತ್ತು, ಯಾಕಂದರೆ ಆ ಟ್ರೈನ್ ಬರೋ ಇದೇನಿದೆ ಸ್ಟೇಷನು, ನಾವು ಇಳ್ಕೊಳ್ಳೋ ಸ್ಟೇಷನಿಂದ 11 ಕಿಲೋಮೀಟ್ರ್ ಇದೆ ಅಂತೆ. ಸೊ ಆ ಬೆಂಗಳೂರು ಟ್ರಾಫಿಕಲ್ಲಿ ಅರ್ಧ ಗಂಟೆ ನಾವು ರೀಚ್ ಆಗೋ ಡೌಟ್. ಸೊ ಇವಾಗ ಟ್ರೈನಲ್ಲಿ ಹೋಗಬೇಕಾ, ಬಸ್ಸಲ್ಲಿ ಹೋಗಬೇಕಾ, ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ. ನೋಡಬೇಕು ಯಾವುದ್ರಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆ ದೇವಸ್ಥಾನ ಅಂತಲ್ಲ, ಯಾವುದೇ ಒಂದು ಹೋಗ್ಬೇಕಂತಿದ್ರು ಅಷ್ಟು ಈಸಿಯಾಗಿ ಯಾವುದೂ ಆಗಲ್ಲ, ಏನಾದರೂ ಒಂದು ಅಡೆತಡೆ ಇದ್ದೇ ಇರುತ್ತೆ. ಸೊ ಇದು ಸಹ ಹಂಗೇನೆ ಆಗಿದೆ, ನೋಡುವ ಏನಾಗುತ್ತೆ ಏನು ಅಂತೇಳಿ. ರೀಚ್ ಆದ್ವಿ. ಇವಳು ಇದ್ದಾಳಲ್ಲ, ಯಾರನ್ನಾದ್ರೂ ರೆಡಿ ಮಾಡ್ಬೋದು, ಇವಳನ್ನಲ್ಲ ದೇವ್ರೇ, ಹತ್ರ ಇದ್ರು ಹಂಗೆ, ದೂರ ಹೋಗ್ಲಿಕ್ಕಿದ್ರು ಹಂಗೆ. ಒಂದು ಸ್ಪೆಷಲ್ ವ್ಯಕ್ತಿ ತೋರಿಸ್ತಿದ್ದೆಯಾ? 3, 2, 1 ಸುಂದರಂಗಿ ಇವಳಿ ಯಾರಲ್ಲ ಹುಡುಗಿ. ಇಷ್ಟು ಬಿಲಿ ನಾನು ಇಲ್ಲಿದ್ದ ನೋಡಲಿಲ್ಲ. ಬ್ಯಾಕ್ ಅಕೌಂಟ್ ಹ್ಯಾಕ್ ಮಾಡ್ತೀಯಾ ಸೆಟ್ ಮಾಡಬೇಕು. ಬಸ್ಸಲ್ಲಿ ಹೋಗ್ತಾ ಟ್ರೈನಲ್ಲಿ ಹೋಗ್ತೇವೆ ಅಂತ ಹೇಳಿ ಬಸ್ಸಲ್ಲಿ ಧರ್ಮಸ್ಥಳದಲ್ಲಿದ್ದೀವಿ. ಆದರೆ ಧರ್ಮಸ್ಥಳಕ್ಕೆ ಹೋಗಲ್ಲ ಇವಾಗ ನಮ್ಮ ಊಟಕ್ಕೆ. ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಇವರೆಲ್ಲ ಸ್ನ್ಯಾಪ್ ಹಾಕೋದು ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಅಂತ. ಅಲ್ಲಿ ಬಂದರು ಬೇರೆ ಗಟ್ಟಿ ಹೇಳಿದ್ದು, ನಾ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಇಲ್ಲಿ ಆರಾಮ್ ನಮ್ಮದೇ ಸಾಮ್ರಾಜ್ಯ ನೋಡಿ. ಅವರಲ್ಲಿದ್ದರೆ ನಾವು ಬೆಂಗಳೂರಲ್ಲಿ ನಮ್ಮ ಜೊತೆ ಕಾಣಿದ್ಲೆಲ್ಲ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಮ್ಮನ್ನ ಇನ್ನೊಬ್ಬರು ಜಾಯಿನ್ ಆಗ್ತಾರೆ. ಅಯ್ಯೋ ಬನ್ನಿ, ಬೆಂಗಳೂರಿಗೆ ಬನ್ನಿ, ನಮ್ಮ ಹಿಡಿಬೇಕು. ಮೆಟ್ರೋಗೆ ಬಂದಿದ್ದೇವೆ. ಮೆಟ್ರೋದಿಂದ ರೈಲ್ವೆ ಸ್ಟೇಷನ್ ಕಡೆ ಆವರಣಗಳ ಥರ ತಿರುಗಾಡ್ತಿದ್ದಾರೆ ನೋಡಿ. ಅಲ್ಲಿ ಅಲ್ಲಿದ್ದಾರೆ. ಗೊತ್ತಿಲ್ಲ ಎಂತಲ್ಲ, ಇವನ್ ಎಂತ ಗೊತ್ತಿಲ್ಲ. ಎರಡು ಕಡೆ ಹೋಗ್ಬೋದು. ಶಾಟ್ ಅಪ್ ಬೇರೆ ಎಲ್ಲೋ ಒಂದು ಇಳಿಬೋದಿತ್ತು, ಇಲ್ಲಿ
ಇಲ್ಲಿ ಎಲ್ಲಿಗೆ ಮಾರ್ರೆ ಇಲ್ಲ ಬೊಮ್ಮನಹಳ್ಳಿ ಎಲ್ಲ ಇತ್ತಲ್ಲ. ಎರಡು ಕಡೆ ಸಹ ನಿಲ್ಬೋದು ಗೈಸ್. ಸ್ವಾಮಿ ವಿವೇಕಾನಂದ ಫ್ಲಾಟ್ ಇದು ನಮಗೆ ಸರ್ ವಿಶ್ವೇಶ್ವರ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಸ್ವಾಮಿ ವಿವೇಕಾನಂದ ಸಹ ಹೋಗ್ಬೋದು, ಬೊಮ್ಮನಹಳ್ಳಿ ಸಹ ಹೋಗ್ಬೋದು. ಬೊಮ್ಮನಹಳ್ಳಿ ಅವ ಟಿಕೆಟ್ ಕೊಡುವವನೇ ಹೇಳಿದಾನೆ ಮಾರೆ. ನಿಮ್ದೆಂತ ಕತೆ? ನಮ್ದು ಕತೆ ಅಲ್ಲ ಜೊತೆ ನಮ್ಮದು ಅವಳ ಈ ಬಸ್ಸಲ್ಲಿ ಕೂಡ ಹುಚ್ಚರ್ ತರಗೆ ಮಾಡಿದ್ದು. ಇವಾಗ ಸಹ ಹುಚ್ಚರ್ ತರಗೆ ನೋಡಿ. ಮತ್ತೆ ನಾವು ಆಚೆಯಿಂದ ಬಂದು ನಡ್ಕೊಂಡು ಬಂದು ಇಲ್ಲಿ D7ಗೆ ಬಂದು ನಿಂತಿದ್ದೇವೆ. ನಮ್ದು ಟ್ರೈನ್ ಇಲ್ಲಿ ಬರ್ತದೆ. ಟ್ರೈನ್ ಹತ್ತಿ ನಾವು ಹೋಗುದು ಸೀದಾ ತಿರುಪತಿಗೆ. ಓಕೆ ಮೇಡಮ್. ಇಲ್ಲೆಲ್ಲ ಫುಲ್ ಕಲರ್ ನೋಡಿ. ಫೈನಲಿ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಅವ ಬಲ್ಲಿದ್ದಾನೆ. ಇದು ನಾಲ್ಕು ಇದು ಫ್ರೀ. ಯಾವ್ದು ಬೇಕು ಎಂತ ಇದು ಎಂತ ನೇಲ್ ಕಟ್ರಕ್ಕಿ ಬಚ್ಚ Emotional damage. ಇವಾಗ ನಾವು ತಿರುಪತಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಮಾತಾಡಿದೆ ಎಷ್ಟು ಕೇಳುತ್ತೆ ಗೊತ್ತಿಲ್ಲ. ಎಲ್ಲ ನಾವು ತಿರುಪತಿ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ನಾವು ಊಟಕ್ಕಂತೇಳಿ ಹೋಟೆಲಿಗೆ ಹೋದ್ವಿ. ಅಲ್ಲಿ ಲ್ಯಾಂಗ್ವೇಜ್ದೊಂದು ಕಷ್ಟ, ಇಂಗ್ಲೀಷ್ ಹಿಂದಿ ಎಲ್ಲ ಮಾತಾಡಿ ಏನೋ ಮ್ಯಾನೇಜ್ ಮಾಡಿದ್ವಿ. ನಾವು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಸಿಕ್ಕಾಪಟ್ಟೆ ಖಾರ. ಅಲ್ಲಿ ನಮಗೆ ಮೂಗಲ್ಲಿ ಬಾಯಲ್ಲಿ ಎಲ್ಲ ಕಡೆ ನೀರು ಬಂದೋಯ್ತು, ಅಷ್ಟು ಖಾರ ಆಗಿತ್ತದು. ಅದಾದಮೇಲೆ ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ನಾವು ರೂಮ್ ಕಡೆಗೆ ಹೋದ್ವಿ. ಈ ವ್ಲಾಗಲ್ಲಿ ಹೆಚ್ಚಾಗಿ ನನ್ನ ಹಸ್ಬೆಂಡ್ನ ತೋರಿಸಿಲ್ಲ ನಾನು, ಯಾಕಂದರೆ ನಾನು ಅವ್ರ ಜೊತೆ ಕೋಪ ಆಗಿದ್ದೆ. ಆವತ್ತು ನನ್ನ ಬರ್ಡೇ ಇತ್ತು. ಸೊ ಒಂದು ವಿಶ್ ಮಾಡಿಲ್ಲ ಅವ್ರು ನನಗೆ. ಹಾಗಾಗಿ ನನಗೆ ಬೇಜಾರು ಕೋಪ ಎರಡು ಸಾಗಿಬಿಟ್ಟಿತ್ತು. ಹಾಗಾಗಿ ನಾನು ಅವ್ರ ಹೆಚ್ಚಾಗಿ ಮಾತಾಡಿಸಿ ಕೂಡ ಇಲ್ಲ, ವ್ಲಾಗಲ್ಲಿ ತೋರಿಸಿ ಕೂಡ ಇಲ್ಲ. ಆಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ರಿಕ್ಷಾದಲ್ಲಿ ಹೊರಟ್ವಿ. ಅವರು ರಿಕ್ಷಾ ಅಂಕಲ್ ಅವರಿಗೆ ಕನ್ನಡ ಎಲ್ಲ ಗೊತ್ತಾಗ್ತಿತ್ತು, ಸ್ವಲ್ಪ ಬರ್ತಿತ್ತು ಅವರಿಗೆ ಕನ್ನಡ. ಸೊ ಅವರು ನೆಕ್ಸ್ಟ್ ಹೇಳ್ತಾಯಿದ್ರು, ನಾಳೆ ನಾನೇ ಕರ್ಕೊಂಡು ಹೋಗ್ತೀನಿ ಬೇರೆ ಬೇರೆ ಪ್ಲೇಸಿಗೆ, ಬೇಕಾದರೆ ಪರ್ ಪರ್ಸನ್ 200 ಹಾಗೆ ಕೊಡಿ ಅಂತೇಳಿ. ಫೈನಲಿ ನಾವು ನಮ್ಮ ರೂಮ್ ಕಡೆ ಬಂದ್ವಿ. ಸ್ಟಾರ್ಟ್ ಆಗಿದೆ ಡೆಸ್ಟಿನೇಷನ್ಗೆ. ನೀವು ಅಸಭ್ಯವಾಗಿ ವರ್ತನೆ ಮಾಡಬೇಡಿ, ನನ್ನ ವಿಡಿಯೋದಲ್ಲಿ ಅದೇ ಬರ್ತದೆ, ಗೊತ್ತಾಯ್ತಲ್ಲ. ದಯಮಾಡಿ ನಮ್ಮನ್ನ ನೀವು ಬೇರೆ ರೀತಿಯಾಗಿ ತೋರಿಸಬೇಡಿ. ನಾವು ಅಸಭ್ಯವಾಗಿ ಮಾತನಾಡುವುದು, ನೀವು ಅಸಭ್ಯವಾಗಿ ವರ್ತನೆಯನ್ನ ತೋರಿಸುವುದಿಲ್ಲ. ನನಗೆ ಒಂದು ವರ್ತನೆ ಕೊಡು ಬೇಗ. ಅಲ್ಲ ಇವಾಗ ನಮ್ದು ಯಾವುದು ಇದ ಅನಾಮಯ ಅಂತ ಇಲ್ಲಿ ಬರ್ದಿಲ್ಲ, ಅದು ಏನ ನಮ್ಮದು ರೂಮ್ ಅದು ಅನಿಸುತ್ತೆ. ಅದೇ ಅಲ್ಲಿ ಇದು ಹೊಸತು ಓಪನಿಂಗಿಗೆ ನಾವೇ ಬಂದಿದ್ದು. ನಮ್ಗೆ ಸ್ವಲ್ಪ ಲೇಟ್ ಆಯ್ತು, ಇಲ್ಲಾಂದರೆ ನಾವೇ ರಿಬ್ಬನ್ ಕಟ್ ಮಾಡಲಿಕ್ಕಿತ್ತು. ಇವಾಗ ನಾನು ನಮ್ಮ ರೂಮ್ ಅಲ್ಲ ಹೋಮ್ ಸ್ಟೇದು ಟೂರ್ ಮಾಡ್ತೀನಿ, ಬನ್ನಿ. ಸ್ವಲ್ಪ ಸಾವಧಾನಕರವಾಗಿರ್ಬೇಕು, ಎಲ್ಲರೂ ಸಮಾಧಾನವಾಗಿರಬೇಕು. ಆಯ್ತು, ಬೇರೆ ಎಂತ ಸಹ ಕಾಣಲ್ಲ ಇಲ್ಲಿ. ಇದು ರೂಮ್ ಇರಬೇಕು ಗೊತ್ತಿಲ್ಲ, ಬಟ್ ಇದು ಔಟ್ಸೈಡ್. ಈ ಜಾಮು ಆಗಿಲ್ಲ, ಚೆನ್ನಾಗಿದೆ, ಚಿಕ್ಕದಾಗಿ ಚೊಕ್ಕದಾಗಿ ಮ್ಯಾಗೂನ್ ಐತಿ. ಬಟ್ ನಮಗೆ ಇಲ್ಲಿ 2 ರೂಮ್ ಕೊಡ್ತಾರೆ. ನಂದು ಫ್ರೆಶ್ ಅಪ್ ಆಗಿ ಆಯಿತು, ಅವ್ರದ್ದು ಫ್ರೆಶ್ ಅಪ್ ಆಗಿ ಆಗಿಲ್ಲ. ಸೊ ನಾವು ಇವಾಗ ರೂಮ್ ತೋರಿಸ್ಲಿಕ್ಕೆ ಇಲ್ಲಿ ನೋಡ್ರ ಎಲ್ಲ ಹಂಗೆ ಬಿದ್ದಿದೆ. ಇವ್ರು ಎಷ್ಟು ಕಳಪೆಗಳು ಅಂತ ಅನ್ಕೋಬಹುದು. ನೀನು ಸ್ನಾನಕ್ಕೆ ಹೋಗು ಮಾರೆ. ನೋಡಿ, ಇದು ನಮ್ಮ ರೂಮ್. ಎಲ್ಲ ಅಲ್ಲೇ ಬಿದ್ದಿದೆ. AC ಹಾಕಿದ್ದೀವಿ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀವಿ, ಬಾಯ್.
ಸ್ನೇಹಿತರೆ ಬೆಡ್, ಎಷ್ಟು ಕ್ವಾಲಿಟಿ ಬೆಡ್ ಇದೆ. ಇದೊಂದು ಬೆಡ್ ಇದೆ, ಇವನು ಇಲ್ಲಿ ಮಲಗಿದ್ದಾನೆ. ಇಲ್ಲಿಂದ ವ್ಯೂ ಚೆನ್ನಾಗಿ ಬರುತ್ತೆ ನೋಡಿ. ವ್ಯೂ. ಆಮೇಲೆ ಟಿವಿ ಇದೆ, ಇಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು, ಆಮೇಲೆ AC, ಆಮೇಲೆ ಫ್ಯಾನ್, ಆಮೇಲೆ ಲೈಟು, ಆಮೇಲೆ ಬಾಗ್ಲು. ಕಮ್ಮಿಯಲ್ಲಿ ಸಿಕ್ಕಿತು ಅಂದ್ರೆ ಅದು ಗೊತ್ತುಂಟು, ಅದು ವಾಶ್ರೂಮ್. ಇದು ನಮ್ದು ಗೆಸ್ಟ್ ಹೌಸ್ ಹೇಳ್ಬೋದು. ಸ್ವಲ್ಪ ದೊಡ್ಡ ಬೇಕು ಅಂದ್ರೆ ನಾವು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀವಿ. ಸ್ವಲ್ಪ ದೂರ ಸೂಪರ್ ಉಂಟು, ಒಳ್ಳೇದು, ಒಳ್ಳೆ ಮೇಂಟೆನೆನ್ಸ್ ಎಲ್ಲ. ಮತ್ತೆ ಇಲ್ಲೇ ಒಂದು ರೂಮಿಗೆ 600 ರೂಪಾಯಿ ಆಗ್ತದೆ. ಇದು 2 ರೂಮ್, 6 ಜನ ಇದ್ವಲ್ಲ, 2 ರೂಮ್ ತಗೋ ಮಾಡ್ತಾ ಇದ್ರು. ಇವ್ರು ನಮ್ಗೆ 1 ರೂಮಲ್ಲಿ ಕೊಟ್ಟರು. ಅದು ಎಷ್ಟಾಯ್ತು? 1200 ಆಯ್ತು. ಕಮ್ಮಿ ಆಯ್ತು. ಇಲ್ಲೆಲ್ಲ ಸಿಟಿಲೆಲ್ಲ 1000 ಸಿಟಿಲೆಲ್ಲ 1000 ದಾಟ್ತದೆ. ಓಕೆ, ಧನ್ಯವಾದಗಳು. ಇಷ್ಟು ಹೇಳಿ ನಮ್ಮ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇವೆ. ಟಿವಿ ಆನ್ ಆಯ್ತು, ಟಿವಿ ಕೊಟ್ಟಿಲ್ಲ ಗೈಸ್, ಎಲ್ಲ ಒಳ್ಳೇದಿದೆ, ಚೆನ್ನಾಗಿದೆ. ಓಕೆ ಗೈಸ್, ಇಲ್ಲಿಗೆ ನಾನು ಈ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ನಾಳೆ ಏನಾಗುತ್ತೆ ತೋರಿಸ್ತೀನಿ. ಬಾಯ್ ಬಾಯ್. ಸೊ ನನ್ನ ಹಸ್ಬೆಂಡ್ ಈ ಥರ ಸರ್ಪ್ರೈಸ್ ಕೊಡಬೇಕಂತೇಳಿ ನನ್ನ ಹತ್ರ ಏನೂ ನನಗೆ ವಿಶ್ ಮಾಡಿರಲಿಲ್ಲ, ಏನೋ ಸ್ಟೇಟಸ್ ಹಾಕಿರಲಿಲ್ಲ. ಸ್ಟೇಟಸ್ ಹೋಗಲಿ, ನನಗೆ ಒಂದು ವಿಶ್ ಮಾಡಿಲ್ಲ ಅವರು ಡೈರೆಕ್ಟಾಗಿ. ನಾನು ಬೇಜಾರಾಗಿದ್ದೆ. ಸೊ ಫೈನಲಿ ಸಂಜೆ ಆಗುವಾಗ ಅವರು 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕೇಕ್ ಎಲ್ಲ ತೊಗೊಂಡು ಬಂದು ಕಟ್ ಮಾಡಿಸಿದ್ರು. ಆ್ಯಕ್ಚುಲಿ ಇದು ಫೇಕ್, ಏನು ಹೇಳ್ತಾರೆ, ಫೇಕ್ ರಿಯಾಕ್ಷನ್. ಇದು ನಿಜವಾದ ರಿಯಾಕ್ಷನ್ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಸುಮ್ಮನೆ ಫೇಕ್ ರಿಯಾಕ್ಷನ್ ವೀಡಿಯೋ ಮಾಡುವ ಅಂತ ಹೇಳಿ ಹಾಗಾಗಿ ಇದನ್ನು ಮಾಡಿದ್ದು. ನಿಜವಾಗಿದ್ದು ಇವಾಗ ಮುಂದಿನ ಕ್ಲಿಪ್ಪಲ್ಲಿ ಬರುತ್ತೆ. ಸಾವಾಶ ದೋಷ. ನೆಕ್ಸ್ಟ್ ಕ್ಲಿಪ್ಪಲ್ಲೇ ನನ್ನ ಜೆನ್ಯೂನ್ ರಿಯಾಕ್ಷನ್ ಇದೆ. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಎಲ್ಲೋಗಿದ್ದೀರಾ ಅಂತ. ಇಲ್ಲೇ ಹೊರಗೆ ಬಂದಿದ್ದೀನಿ ಅಂತ ಹೇಳಿ ಸಡನ್ಲಿ ಕೇಕ್ ಹಿಡ್ಕೊಂಬಂದು ಸರ್ಪ್ರೈಸರ್. ಹೌದು, ಇಲ್ಲಿಂದ ಎಷ್ಟು ಸುಮಾರು 1 ಕಿಲೋಮೀಟರ್ ದೂರ ಉಂಟು ಗೊತ್ತುಂಟಾ ಬೇಕ್ರಿ. ಸ್ಕೂಟಿ ಅಂತ ನಡ್ಕೊಂಡು ಇಲ್ಲಿ ಮಾತಾಡ್ತಾ ಅದಕ್ಕೆ ಅಷ್ಟು ಲೇಟ್ ಅಲ್ಲ, ಓಡಿ ಹೋದವರು. ಕಬಡ್ಡಿದು ಸ್ಟಾಮಿನಾ ತೋರಿಸಿದ್ರು ಅವರು. ಬೆಳಿಗ್ಗೆ ಹೇಳಿದ್ರೆ ನಾವು ವಿಶ್ ಮಾಡಲಿಲ್ಲ, ಒಂದು ಸರ್ಪ್ರೈಸ್ ಅದೇ ವಿಶ್ ಮಾಡಲಿಲ್ಲ ಒಂದ್ಸತಿ. ನೀವು ಹೋಗಿ ಎಂದ ಇಷ್ಟಿತ್ತು ಈ ವ್ಲಾಗ್. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.